ಹಾಯ್ ಹೆಲೋ ಪ್ರಿಯ ವೀಕ್ಷಕರೇ, ಮಾಹಿರಾ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ಹಿಂದಿನ ತರಗತಿಯಲ್ಲಿ ಸೆಂಟೆನ್ಸ್ ಹಾಗೂ ಸೆಂಟೆನ್ಸ್ ದ ವಿಧಗಳನ್ನ ಅಧ್ಯಯನ ಮಾಡಿದ್ದು. ನಾವು ಈಗಾಗಲೇ ಅಸರ್ಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಹಾಗೂ ಇಂಪರೇಟಿವ್ ಸೆಂಟೆನ್ಸ್ ಗಳ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಸೊ ಪ್ರಿಯ ವೀಕ್ಷಕರೇ, ಕೊನೆಯದಾಗಿ ಸೆಂಟೆನ್ಸ್ ನಲ್ಲಿ ಕೊನೆಯ ವಾಕ್ಯ, ಕೊನೆಯ ವಿಧ ಯಾವಪ್ಪ ಅಂದ್ರೆ ಅದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಹೌದಾ? ಯಾವುದು? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಉದ್ಗಾರ ವಾಚಕ ವಾಕ್ಯ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಸೊ ಪ್ರಿಯ ವೀಕ್ಷಕರೇ, ಇವತ್ತಿನ ಈ ತರಗತಿಯಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದರೆ ಏನು, ಅದಕ್ಕೆ ಸಂಬಂಧಿಸಿದಂತಹ ಕೆಲವು ಉದಾಹರಣೆಗಳನ್ನ, ಅವು ಯಾವ ರೀತಿ ಇರ್ತಾವೆ ಅನ್ನೋದನ್ನ ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಪ್ರಿಯ ವೀಕ್ಷಕರೇ, ಮೊದಲು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ದ ಡೆಫಿನಿಷನ್ ಅನ್ನು ನಾವು ತಿಳ್ಕೊಳ್ಳೋಣ. ಸೊ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಈಸ್ ಅ ಟೈಪ್ ಆಫ್ ಸೆಂಟೆನ್ಸ್. ಇದು ಒಂದು ವಾಕ್ಯದ ವಿಧ. ಟೈಪ್ ಆಫ್ ಸೆಂಟೆನ್ಸ್, ಇದೊಂದು ವಾಕ್ಯದ ವಿಧ. which expresses sudden feelings, feelings ಅಂದ್ರೆ ಭಾವನೆಗಳು. ಸಡನ್ ಅಂದ್ರೆ ತತ್ಕ್ಷಣವಾಗಿ ಬರ್ತಕ್ಕಂಥ ಭಾವನೆಗಳಂತಾಗೆ ಸಡನ್ ಫೀಲಿಂಗ್ಸ್ ಸಚ್ ಆಸ್, ಅವು ಯಾವಂದ್ರೆ ಸಡನ್ ಫೀಲಿಂಗ್ಸ್ ಯಾವಂದ್ರೆ ಸಚ್ ಆಸ್ ಜಾಯ್, sorrow, shock and fear is called an exclamatory sentence. ಇದಕ್ಕೆ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ನಾವು ಕರೀತೇವೆ. ಸೊ ಪ್ರಿಯ ವೀಕ್ಷಕರೇ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಏನ್ ಹೇಳಂದ್ರೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಈಸ್ ಅ ಟೈಪ್ ಆಫ್ ಅ ಸೆಂಟೆನ್ಸ್. ಇದು ಒಂದು ವಾಕ್ಯದ ವಿಧ. ಮೊದಲು ಇದು ಒಂದು ವಾಕ್ಯದ ವಿಧ. which ಇದು ಎಕ್ಸ್ಪ್ರೆಸಸ್ ಏನನ್ನ ವ್ಯಕ್ತಪಡಿಸುತ್ತದೆ, ಸಡನ್ ಫೀಲಿಂಗ್ಸ್. ಯಾವುವು? ಸಡನ್ ಫೀಲಿಂಗ್ಸ್ ಅಂದ್ರೆ ಏನು? ಒಮ್ಮಿಂದೊಮ್ಮೆಲೆ ತತ್ಕ್ಷಣವಾಗಿ ಬರ್ತಕ್ಕಂತಹ ಭಾವನೆಗಳಿಗೆ ನಾವು ಏನಂತ ಕರಿತೇವೆ, ಸಡನ್ ಫೀಲಿಂಗ್ಸ್ ಅಂತ ಕರಿತೇವೆ. ಹಾಗಾದ್ರೆ ಆ ಸಡನ್ ಫೀಲಿಂಗ್ಸ್ ಗಳು ಯಾವುವು? ಸಚ್ ಆಸ್ ಜಾಯ್, ಖುಷಿಯಾದಾಗ ನಮ್ಮ ಭಾವನೆಗಳು ತತ್ಕ್ಷಣವಾಗಿ ಬರ್ತವೆ. ಸಾರೋ, ಏನಾದರೂ ದುಃಖ ಆದಾಗ ನಮ್ಮ ಭಾವನೆಗಳು ಒಮ್ಮಿಂದೊಮ್ಮೆಲೆ ಬರ್ತವೆ. ಶಾಕ್, ಏನಾದರೂ ಆಘಾತ ಆದಾಗ, ಏನಾದರೂ ಅಪಘಾತ ಆಗಿರ್ಬೋದು, ಏನಾದರೂ ಬೇರೆ ಏನಾದರೂ ಸುದ್ದಿ ನಮಗೆ ತಿಳಿದಾಗ ಒಮ್ಮಿಂದೊಮ್ಮೆ ನಾವು ಆಘಾತಕ್ಕೊಳಗಾಗ್ತೀವಿ. ಆ ಆಘಾತಗಳಾದಾಗ. ಅದೇ ರೀತಿ ಫಿಯರ್, ಅಂಜಿದಾಗ, ನಾವು ಹೆದರಿದಾಗ. ಹೌದಾ? ಏನಾದರೂ ಜಿರಳೆ ಆಗಿರ್ಬೋದು, ಹೌದಾ, ಏನಾದ್ರೂ ಹಾವಾಗಿರ್ಬೋದು, ನಾವು ಯಾವುದೇ ಭಯಾನಕ ಪ್ರಾಣಿಗಳು ನೋಡಿದಾಗ ಏನಾದ್ರು ನಾವು ಹೆದರ್ತೀವಿ. ಆ ಹೆದರೋದಕ್ಕೆ ದೆವ್ವ ಆಗಿರ್ಬೋದು. ನಾವು ಹೆದರಿದ್ರೆ ಆವಾಗೂ ಕೂಡ ನಮ್ಮ ಭಾವನೆಗಳು ಒಮ್ಮಿಂದೊಮ್ಮೆಲೆ ತತ್ಕ್ಷಣವಾಗಿ ಬರ್ತವೆ. ಯಾವಾಗ ನಮ್ಮ ಭಾವನೆಗಳು ನಮ್ಮ ಮನಸ್ಸಿನಿಂದ ತತ್ಕ್ಷಣವಾಗಿ ಬರ್ತಾವಲ್ಲ, ವ್ಯಕ್ತವಾಗ್ತಾವಲ್ಲ, ಅದಕ್ಕೆ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೇವೆ. ಹೌದಾ? ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗೆ ಕೆಲವು ಉದಾಹರಣೆಗಳನ್ನು ನೋಡಿದಾಗ, ಹೌ ಬಿಗ್ ಸ್ನೇಕ್ ಇಟ್ ಈಸ್, ಎಷ್ಟು ದೊಡ್ಡ ಹಾವಿದು. ಇಟ್ ಈಸ್, ನಾವು ಯಾವುದಾದ್ರೂ ದೊಡ್ಡ ಹಾವನ್ನು ನೋಡಿದಾಗ ಎಷ್ಟು ದೊಡ್ಡ ಹಾವು ಇದು ಅಂತ ಹೇಳಿ ಉದ್ಗಾರವಾಗಿ ಹೇಳ್ತೇವೆ, ಎಕ್ಸೈಟ್ ಆಗಿ ಹೇಳ್ತೇವೆ, ಆಶ್ಚರ್ಯಚಕಿತವಾಗಿ ನಾವು ಹೇಳ್ತೇವೆ. ಹೌ ಬಿಗ್ ಸ್ನೇಕ್ ಇಟ್ ಈಸ್. ಹೌದಾ? ಅಂಡ್ ವಾಟ್ ಎ ಪುವರ್ ಮ್ಯಾನ್ he is ಅಥವಾ he was. what a poor man he was. ಹೌದಾ? how silly you are. ಹೌದಾ? ಈ ರೀತಿಯಾಗಿ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳಿಗೆ ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾವು ಇಲ್ಲಿ ನೋಡಿದ್ದೇವೆ. ಸೊ ಈಗ ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ದ ಕೆಲವು ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ನೋಡೋಣ ಪ್ರಿಯ ವೀಕ್ಷಕರೇ.
ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಪ್ರಿಯ ವೀಕ್ಷಕರೇ, ಎಲ್ಲಾ ವೀಕ್ಷಕರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಆ ಎಲ್ಲಾ ವೀಕ್ಷಕರು ಈ ಒಂದು ಮಾಹಿತಿಯನ್ನ ಸರಿಯಾಗಿ ತಮ್ಮ ನೋಟ್ಬುಕ್ ನಲ್ಲಿ ನೋಟ್ ಮಾಡ್ಕೊಳ್ರಿ. ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಹಾಗಾದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನು ನಾವು ಫಾರ್ಮ್ ಮಾಡಬೇಕಾದ್ರೆ, ರಚನೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಲಕ್ಷಣಗಳನ್ನ ಅದು ಫಾಲೋ ಮಾಡಲೇಬೇಕು. ಅದರಲ್ಲಿ ಮೊದಲನೇದು ಯಾವಪ್ಪ ಅಂತಂದ್ರೆ, ಒಂದನೇದು ಇಟ್ ಆಲ್ವೇಸ್ ends with exclamatory mark. ಯಾವತ್ತು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಉದ್ಗಾರವಾಚಕ ಚಿಹ್ನೆಯೊಂದಿಗೆ ಕೊನೆಗೊಳ್ಳುತ್ತದೆ. ಹಾಗಾದ್ರೆ ಆ ಉದ್ಗಾರವಾಚಕ ಚಿಹ್ನೆ ಯಾವ ರೀತಿ ಇರ್ತದೆ? ನಾವು ಈ ರೀತಿ ಇರುವುದನ್ನು ಉದ್ಗಾರವಾಚಕ ಚಿಹ್ನೆ ಅಂತ ಹೇಳಿ ನಾವು ಕರಿತೇವೆ. ಹೌದಾ? ಉದ್ಗಾರವಾಚಕ ಚಿಹ್ನೆಯೊಂದಿಗೆ ಇಟ್ ಆಲ್ವೇಸ್ ಎಂಡ್ಸ್ ಕೊನೆಗೊಳ್ಳುತ್ತದೆ. ಎದರಿಂದ ಕೊನೆಗೊಳ್ಳುತ್ತದೆ? ವಿತ್ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಉದ್ಗಾರವಾಚಕ ಚಿಹ್ನೆಯೊಂದಿಗೆ ಇದು ಯಾವತ್ತೂ ಕೂಡ ಕೊನೆಗೊಳ್ಳಬೇಕು. ಇನ್ನ ಎರಡನೇದು ಇಟ್ ಬಿಗಿನ್ಸ್ ವಿತ್ ವಾಟ್ ಅಂಡ್ ಹೌ WH ವರ್ಡ್ಸ್. ವಾಟ್ and how WH words. ನೋಡಿ, ಯಾವತ್ತೂ ಕೂಡ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಈ WH ವರ್ಡ್ಸ್ ಗಳನ್ನು ನೋಡ್ತೇವೆ. ಒಟ್ಟಾರೆ ನಾವು 9 WH ವರ್ಡ್ಸ್ ಗಳಲ್ಲಿ ವಾಟ್ ಮತ್ತು ಹೌ ಅಂತಕ್ಕಂತಹ 2 WH ವರ್ಡ್ಸ್ ಗಳನ್ನು ನಾವು ಬಳಸಬೇಕಾಗ್ತದೆ. ನಾನು ಈಗಾಗಲೇ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೇನೆ. ಹೌ ಸಿಲ್ಲಿ ಯು ಆರ್ ಆಗಿರ್ಬೋದು, ವಾಟ್ ಎ ಫ್ಯಾಂಟಾಸ್ಟಿಕ್ ಶಾರ್ಟ್ ಇಟ್ ಈಸ್ ಆಗಿರ್ಬೋದು. ವಾಟ್ ಮತ್ತು ಹೌ ಅನ್ನ ಬಳಸಿಯೇ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು. ವಾಟ್ ಮತ್ತು ಹೌ ಆ ಒಂದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ವಾಕ್ಯದ ಮೊದಲಿಗೆನೆ ಬರಬೇಕು. ಹೌದಾ? ಅಂಡ್ we can use interjections. ಹೌದಾ? ಇಂಟರ್ಜೆಕ್ಷನ್ಗಳು ಕೂಡ ನಾವು ಇಲ್ಲಿ ಬಳಸಬಹುದು. ಇಂಟರ್ಜೆಕ್ಷನ್ಗಳು ಯಾವುವು ಅಂದ್ರೆ, ಉದಾಹರಣೆಯಾಗಿ ಫಾರ್ ಎಕ್ಸಾಂಪಲ್ ವಾವ್ ಆಗಿರಬಹುದು, ವಾವ್. ಹೌದಾ? ಅದೇ ರೀತಿ ಔಚ್ ಆಗಿರಬಹುದು, ಹುರ್ರೆ ಆಗಿರಬಹುದು. ಹೌದಾ? ಹುರ್ರೆ ಆಗಿರಬಹುದು. ಹೌದಾ? ಅದೇ ರೀತಿ ಆಗಿರ್ಬೋದು. ನಾವು ಬಹಳಷ್ಟು ಏನಪ್ಪಾ ಅಂದ್ರೆ ಇಂಟರ್ಜೆಕ್ಷನ್ ಗಳನ್ನ ಬಳಸ್ತೇವೆ. ಇವೆಲ್ಲಾನು ಕೂಡ ಇಂಟರ್ಜೆಕ್ಷನ್ ಗೆ ಉದಾಹರಣೆ. ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ 8ನೇ ವಿಧ ಯಾವಪ್ಪ ಅಂದ್ರೆ ಇಂಟರ್ಜೆಕ್ಷನ್. ಆ ಇಂಟರ್ಜೆಕ್ಷನ್ ಗೆ ಉದಾಹರಣೆಗಳು ಯಾವಪ್ಪ ಅಂದ್ರೆ ಅದು ವಾವ್ ಆಗಿರ್ಬೋದು, ಔಚ್ ಆಗಿರ್ಬೋದು, ಹುರ್ರ ಆಗಿರ್ಬೋದು, ಎ ಆಗಿರ್ಬೋದು, ಆಗಿರ್ಬೋದು, ಅಲಾಸ್ ಆಗಿರ್ಬೋದು. ಅಲಾಸ್. ಹೌದಾ? ಅಲಾಸ್ ಅಂದ್ರೆ ಪಾಪ. ಹೌದಾ? ಇಲ್ಲಿ ನಮ್ಮ ಭಾವನೆಗಳಿಗೆ ತಕ್ಕಂತೆ ಏನಪ್ಪಾ ಅಂದ್ರೆ ಇಂಟರ್ಜೆಕ್ಷನ್ ಗಳನ್ನು ಕೂಡ ನಾವು ವಾಕ್ಯದಲ್ಲಿ ಬಳಸಬಹುದು. ಹೌದಾ? ಈ ಇಂಟರ್ಜೆಕ್ಷನ್ ಗಳನ್ನು ಕೂಡ ಬಳಸುವುದರ ಮುಖಾಂತರ ನಾವು ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಹಾಗಾದ್ರೆ ಆ ಇಂಟರ್ಜೆಕ್ಷನ್ ಗಳನ್ನ ಬಳಸಿ ನಂತರ ವಾಟ್ ಮತ್ತು ಹೌ ಗಳನ್ನ ಬಳಸಿ ಹೇಗೆ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳನ್ನ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ಈ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ದೀರಾ ಅವರೆಲ್ಲರೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳಿ, ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಕ್ಸಾಂಪಲ್ಸ್. ಹೌದಾ? ಇದಕ್ಕೆ ಕೆಲವು ಎಕ್ಸಾಂಪಲ್ ಗಳನ್ನ ನೋಡೋಣ. ಎಕ್ಸಾಂಪಲ್ಸ್ ಏನು? ಎಕ್ಸಾಂಪಲ್ಸ್ ನಾನು ಹೇಳಿದೆ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಯಾವತ್ತೂ ಕೂಡ ಎಕ್ಸ್ಕ್ಲಾಮೇಟರಿ ಮಾರ್ಕ್ ದಿಂದಾನೇ ಕೊನೆಗೊಳಿಸಬೇಕು. ಇದು ಒಂದನೇದು. ಎರಡನೇದು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ವಾಟ್ ಮತ್ತು ಹೌ ಅಂತಕ್ಕಂತಹ 2 WH ವರ್ಡ್ಸ್ ಗಳನ್ನ ಬಳಸಿ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗ್ತದೆ. ಮೂರನೇದಾಗಿ, ಇಂಟರ್ಜೆಕ್ಷನ್ ಗಳನ್ನ ಬಳಸಿ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಹಾಗಾದ್ರೆ ಹೇಗೆ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ನೋಡೋಣ. ಮೊದಲನೇದು, ಹೌ ಬಿಗ್ ಬಿಲ್ಡಿಂಗ್ ಇಟ್ ಈಸ್. ಹೌ ಬಿಗ್ building it is. ಹೌದಾ? ಹೌ ಬಿಗ್ ಬಿಲ್ಡಿಂಗ್ ಇಟ್ ಈಸ್. ಈ ಒಂದು ವಾಕ್ಯವು
ಎಕ್ಸ್ಲಾಮೇಟರಿ ಮಾರ್ಗದಿಂದ ಕೊನೆಗೊಂಡಿದೆ. ಹೌದಾ, ಎಕ್ಸ್ಲಾಮೇಟರಿ ಮಾರ್ಕ್ ಉದ್ಗಾರವಾಚಕ ಚಿಹ್ನೆಯಿಂದ ಕೊನೆಗೊಳ್ಳಲೇಬೇಕು. ಮೊದಲು ನೋಡಬಹುದು ಹೌ ಅಂತಕ್ಕಂಥ WH ವರ್ಡ್ ಅನ್ನು ನಾನು ಇಲ್ಲಿ ಬಳಸಿದ್ದೇನೆ. ಸೊ ಅದಕ್ಕಾಗಿ ಈಗಾಗಲೇ ಹೇಳಿದ್ದೇನೆ, ವಾಟ್ ಮತ್ತು ಹೌ ಅಂತಕ್ಕಂಥ ಎರಡೇ ಎರಡು WH ವರ್ಡ್ ಗಳನ್ನ ಬಳಸಿ ನಾವು ಎಕ್ಸ್ಲಾಮೇಟರಿ ಸೆಂಟೆನ್ಸ್ ಮಾಡಬಹುದು. ಕೊನೆಗೆ ನಾವೇನ್ ಮಾಡಬೇಕು, ಎಕ್ಸ್ಲಾಮೇಟರಿ ಮಾರ್ಕ್ ಅನ್ನ ಇಡಬೇಕು. ಹೌದಾ, ಅದೇ ರೀತಿಯಾಗಿ ಯಾವತ್ತೂ ಕೂಡ ಎಕ್ಸ್ಲಾಮೇಟರಿ ಸೆಂಟೆನ್ಸ್ ನ ಫಾರ್ಮ್ ಮಾಡಬೇಕಾದ್ರೆ ಇಲ್ಲಿ ನೋಡಬಹುದು, ಮೊದಲು WH ವರ್ಡ್ ಅನ್ನ ಬಳಸಿದಿರಿ, ತದನಂತರ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಅಡ್ಜೆಕ್ಟಿವ್ ಅನ್ನ ಬಳಸಬೇಕು. ಇದು ಅಡ್ಜೆಕ್ಟಿವ್, ಬಿಗ್, ಸ್ಮಾಲ್, ಹೌದಾ, ಅಗ್ಲಿ, ಬ್ಯೂಟಿಫುಲ್, ಅಡ್ಜೆಕ್ಟಿವ್ ಅನ್ನ ಬಳಸಬೇಕು. ಇವೆಲ್ಲ ಅಡ್ಜೆಕ್ಟಿವ್. ಇದೇನಪ್ಪಾ ಅಂದ್ರೆ ನೌನ್, ಅಡ್ಜೆಕ್ಟಿವ್ ಆದ್ಮೇಲೆ ಅದಕ್ಕೆ ನಾಮಪದವನ್ನು ಬಳಸಬೇಕು. ನಂತರ ಇದು ಸಬ್ಜೆಕ್ಟ್, ಇದು ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತದೆ. ಹೌದಾ, ಇಲ್ಲಿ ಮತ್ತೊಂದು ಉದಾಹರಣೆ, ವಾಟ್ ಎ ಬ್ರೀತ್ ಟೇಕಿಂಗ್. ಹೌದಾ, ಬ್ರೀತ್ ಟೇಕಿಂಗ್ ವ್ಯೂ. ವಾಟ್ ಎ ಬ್ರೀತ್ ಟೇಕಿಂಗ್ ವ್ಯೂ. ಹೌದಾ, ಎಷ್ಟು ಏನು ಉಸಿರು ಕಟ್ಟಿಸುವಂತಹ ನೋಟವಿದು. ಹೌದಾ, ಹೌ ಬಿಗ್ ಬಿಲ್ಡಿಂಗ್ ಇಟ್ ಈಸ್. ಎಷ್ಟು ದೊಡ್ಡ ಕಟ್ಟಡ ಇದು. ಹೌ ಅಗ್ಲಿ ಯು ಆರ್. ಹೌ ಅಗ್ಲಿ ಯು ಆರ್. ಹೌ ಅಗ್ಲಿ ಯು ಆರ್. ಹೌದಾ, ನಂತರ ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್. ವಾಟ್ ಬ್ಯೂಟಿಫುಲ್ ರೋಜಸ್. ವಾಟ್ ಎ ಬ್ಯೂಟಿಫುಲ್ ರೋಜಸ್ ದೋಸ್ ವೇರ್. ನಾವು ಈ ರೀತಿಯಾಗಿ ದಿಸ್ ಬಳಸಬಹುದು, ದ್ಯಾಟ್ ಬಳಸಬಹುದು, ದೀಸ್ ಬಳಸಬಹುದು, ದೋಸ್ ಬಳಸಬಹುದು, ಇಟ್ ಬಳಸಬಹುದು, ಹಿ ಬಳಸಬಹುದು. ಹೌದಾ, ಹೌ ಸಿಲ್ಲಿ ಹಿ ಈಸ್ ಅಂತ ಬಳಸಬಹುದು ನಾವು. ಹೌ ಸಿಲ್ಲಿ ಬಾಯ್. ಹೌ ಸಿಲ್ಲಿ ಬಾಯ್. ಹೌ ಸಿಲ್ಲಿ ಬಾಯ್ ರಮೇಶ್ ಈಸ್. ಈ ರೀತಿನೂ ಕೂಡ ಬಳಸಬಹುದು. ನಾವು ಕೂಡ ಬಳಸಬಹುದು. ನಾವು ರಮೇಶ್ ಈಸ್ ಬಳಸಬಹುದು, ರಮೇಶ್ ವಾಸ್ ಬಳಸಬಹುದು, ಹಿ ಈಸ್ ಬಳಸಬಹುದು, ಸಿ ಈಸ್ ಬಳಸಬಹುದು. ಹೌದಾ, ನಾವು ಯಾವುದೇ ಒಂದು ಏನಪ್ಪಾ ಅಂದ್ರೆ ಪ್ರೊನೌನ್ ಗಳನ್ನು ಕೂಡ ಇಲ್ಲಿ ಬಳಸಬಹುದು, ಅದೇ ರೀತಿ ನೌನ್ ಗಳನ್ನ ಕೂಡ ಇಲ್ಲಿ ಬಳಸಬಹುದು. ಹೌದಾ, ಅದೇ ರೀತಿ ನಾನು ಇಂಟರ್ಜೆಕ್ಷನ್ ಗಳನ್ನ ಹೇಳಿದೆ. ಅವು ಯಾವಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಅಲಾಸ್. ಅಲಾಸ್ ಅಂದ್ರೆ ಇದು ಪಾಪ ಎಂದರ್ಥ. ಪಾಪ. ಅಲಾಸ್ ದೇ ಲಾಸ್ಟ್ ದ ಮ್ಯಾಚ್ ಅಥವಾ ದೇ ಮಿಸ್ಡ್ ದ ಚಾನ್ಸ್. ಅವನು ಅವಕಾಶವನ್ನ ಕಳೆದುಕೊಂಡ. ದೇ ಮಿಸ್ಡ್ ದ ಚಾನ್ಸ್. ಅಲಾಸ್ ದೇ ಮಿಸ್ಡ್ ದ ಚಾನ್ಸ್. ಹೌದಾ, ನಂತರ ಹುರ್ರ ಅಂತಕ್ಕಂತಹ ಒಂದು ಇಂಟರ್ಜೆಕ್ಷನ್. ಹುರ್ರ ಅಂದ್ರೆ ನಾವು ಯಾವ್ದಾದ್ರು ಪಂದ್ಯವನ್ನ ಗೆದ್ದಾಗ ಮಾಡಿದಾಗ ನಾವು ಕೆ ಹೋ ಅಂತೇಳಿ ಜೋರಾಗಿ ಕೂಗನ್ನ ಕೂಗ್ತೇವೆ. ಆ ಕೆ ಹೋ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಪ್ಪ ಅಂದ್ರೆ ಹುರ್ರ ಅಂತಾರೆ. ಏನು ಹುರ್ರ. ವಿ ವೋನ್ ದ ಮ್ಯಾಚ್. ವಿ ವೋನ್ ದ ಮ್ಯಾಚ್. ವಿ ವೋನ್ ದ ಮ್ಯಾಚ್. ಹೌದಾ, ವಿ ವೋನ್ ದ ಮ್ಯಾಚ್. ಈ ರೀತಿಯಾಗಿ ನಾವು ಇಂಟರ್ಜೆಕ್ಷನ್ ಗಳನ್ನ ಕೂಡ ಬಳಸಿ ಏನ್ ಮಾಡಪ್ಪ ಅಂದ್ರೆ ಎಕ್ಸ್ಲಾಮೇಟರಿ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಕೆಲವು ಎಕ್ಸಾಂಪಲ್ಸ್ ಗಳು ಎಕ್ಸ್ಲಾಮೇಟರಿ ಸೆಂಟೆನ್ಸ್ ಗೆ ಉದಾಹರಣೆ. ಯಾವತ್ತು ಎಕ್ಸ್ಲಾಮೇಟರಿ ಸೆಂಟೆನ್ಸ್ ಗಳು ಎಕ್ಸ್ಲಾಮೇಟರಿ ಮಾರ್ಗದಿಂದ ಕೊನೆಗೊಳ್ಳಬೇಕು. ಅದೇ ರೀತಿ ಹೌ ಮತ್ತು ವಾಟ್ ಅಂತಕ್ಕಂತಹ WH ವರ್ಡ್ ನಿಂದ ಪ್ರಾರಂಭಗೊಳ್ಳಬೇಕು. ಅದರ ಜೊತೆಗೆ ಕೆಲವೊಂದಿಷ್ಟು ಇಂಟರ್ಜೆಕ್ಷನ್ ಗಳನ್ನ ಕೂಡ ಬಳಸಿ ನಾವು ಏನ್ ಮಾಡಬಹುದು, ಎಕ್ಸ್ಲಾಮೇಟರಿ ಸೆಂಟೆನ್ಸ್ ಮಾಡಬಹುದು. ಮತ್ತೊಂದು ಉದಾಹರಣೆ, ವಾವ್. ವಾವ್ ಹೌ ಸ್ವೀಟ್. ಹೌ ಸ್ವೀಟ್ ಮ್ಯಾಂಗೋಸ್. ಹೌ ಸ್ವೀಟ್ ಮ್ಯಾಂಗೋಸ್ ದೀಸ್ ಆರ್. ಹೌದಾ, ಹೌ ಸ್ವೀಟ್ ಮ್ಯಾಂಗೋಸ್ ದೀಸ್ ಆರ್. ಈ ರೀತಿಯಾಗಿ ನಾವು ವಾಕ್ಯಗಳನ್ನ ಮಾಡಬಹುದು. ಒಟ್ಟಾರೆಯಾಗಿ ನಾವು ಇಂಟರ್ಜೆಕ್ಷನ್ ಗಳನ್ನ ಬಳಸಿ ಹೌ ಮತ್ತು ವಾಟ್ ಅಂತಕ್ಕಂಥ WH ವರ್ಡ್ ಅನ್ನ ಬಳಸಿ ನಾವೇನಪ್ಪ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಎಕ್ಸಾಂಪಲ್ಸ್ ಗಳನ್ನ ಎಕ್ಸ್ಲಾಮೇಟರಿ ಸೆಂಟೆನ್ಸ್ ಗೆ ಸಂಬಂಧಪಟ್ಟಂತೆ ನಾವು ಮಾಡಬಹುದು. ನೀವು ಕೂಡ ಮನೆಯಲ್ಲಿ ಈ ಒಂದು ವಿಡಿಯೋ ನೋಡಿದ ನಂತರ ಈ ಒಂದು ಫಾರ್ಮೇಶನ್ ಯಾವ ರೀತಿಯಾಗಿದೆ ಅದೇ ಫಾರ್ಮೇಶನ್ ಪ್ರಕಾರ ತಾವು ಕೂಡ ಹೌ ಮತ್ತು ವಾಟ್ ಮತ್ತು ಹೌ ಅಂತಕ್ಕಂಥ WH ಅನ್ನು ಬಳಸಿ, WH ವರ್ಡ್ ಅನ್ನು ಬಳಸಿ ಒಂದು ಅಡ್ಜೆಕ್ಟಿವ್ ಅನ್ನು ತೆಗೆದುಕೊಳ್ಳಿ. ಆ ಅಡ್ಜೆಕ್ಟಿವ್ ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ನೌನ್ ಅನ್ನ ಬಳಸಿ, ಸಬ್ಜೆಕ್ಟ್ ಅನ್ನ ಬಳಸಿ, ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿ, ನಂತರ ಎಕ್ಸ್ಲಾಮೇಟರಿ ಮಾರ್ಕ್ ದಿಂದ ಈ ಒಂದು ವಾಕ್ಯವನ್ನ ಕೊನೆಗಳಿಸಿ. ಹೌದಾ, ನೀವು ಮನೆಯಲ್ಲಿ ಈ ಒಂದು ಎಕ್ಸ್ಲಾಮೇಟರಿ ಸೆಂಟೆನ್ಸ್ ಗೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನ ನೀವೇ ಸ್ವತಃ ಮಾಡಿ
ಸೊ ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಅದರ ಡೆಫಿನಿಷನ್, ಅದಕ್ಕೆ ಸಂಬಂಧಿಸಿದಂತಹ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಅದಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನ ಈ ಒಂದು ತರಗತಿಯಲ್ಲಿ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಈ ಮಾಹಿತಿ ನಿಮಗೆ ಅನುಕೂಲಕರ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನ, ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ನೊಂದಿಗೆ ಭೇಟಿಯಾಗ್ತೇನೆ. ಎಲ್ಲರಿಗೂ ನಮಸ್ಕಾರ.